ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಜಶ್ರೀ ಬ್ಲಾಗ್ಸ್. ಇದು ಬಂದು ನಮ್ಮ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇತ್ತು. ಅಂದರೆ ಸೀಡ್ಸ್ ಟು ಟ್ರೀ ಅಂತ ಹೇಳಿಬಿಟ್ಟು ಟಾಪಿಕ್ಕು. ಹಾಗಾಗಿ ಸೀಡ್ಸಿಂದ ಟ್ರೀವರೆಗೂ ಏನೇನಿದೆ ಆ ಥರ ಎಲ್ಲ ಮಾಡ್ಕೊಂಬಿಟ್ಟು ತುಂಬ ಚೆನ್ನಾಗಿತ್ತು. ಹಾಗೆ ನಾವೆಲ್ಲ ಫ್ರೆಂಡ್ಸು ನಾರ್ಮಲಾಗಿ ಒಂದು ವಿಡಿಯೋ ಮಾಡಿಕೊಂಡು ಸಂಜೆ ನನ್ನ ಫ್ರೆಂಡು ಇನ್ನೊಬ್ಬ ಅಂದರೆ ನನ್ನ ಮಗಳು ಕ್ಲಾಸ್ ಟೀಚರು ಅವಳದು ಅರಿಶಿನ ಶಾಸ್ತ್ರ ಇತ್ತು. ನೆಕ್ಸ್ಟ್ ಡೇ ಮದುವೆ ಫಂಕ್ಷನ್ನು ಇತ್ತು. ಹಾಗಾಗಿ ಅರಿಶಿನ ಶಾಸ್ತ್ರಕ್ಕೆ ಹೋಗೋಣ ಅಂತೇಳ್ಬಿಟ್ಟು ರೆಡಿಯಾಗಿ ಹೋಗಿದ್ವಿ. ಅರಿಶಿನ ಶಾಸ್ತ್ರ ಹೇಗೆಲ್ಲ ಮಾಡಿದ್ವಿ ಅನ್ನೋದನ್ನ ನೋಡಿ. ಅರಿಶಿನ ಶಾಸ್ತ್ರ ಮುಗೀತು. ನೆಕ್ಸ್ಟ್ ಡೇ ರಿಸೆಪ್ಷನ್ ಇತ್ತು ನೈಟು. ಹಾಗಾಗಿ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮುಂಚೆನೇ ಹೋಗಿದ್ರು. ನನಗೆ ನಮ್ಮ ಮನೆ ಕೆಂಗೇರಿ ಅಲ್ವಾ, ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಹೋಗಿದ್ದೆ. ರಾತ್ರಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಭವ್ಯ ಮೇಡಮ್ ಅವರು ರಿಲೇಷನ್ ಅಂತೆ, ಫಿಲ್ಮ್ ಆ್ಯಕ್ಟರು. ಹಾಗಾಗಿ ಅವರು ಬಂದಿದ್ದರು. ಅವ್ರ ಜೊತೆ ಒಂದು ಪಿಕ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ನೆಕ್ಸ್ಟ್ ಡೇ ಮದುವೆ ಇತ್ತು ಅಂತಂದರೆ ಅವರು ಹಿಂದಿನ ದಿನವೇ ರಿಸೆಪ್ಷನ್ ಇಟ್ಕೊಂಡು ನೆಕ್ಸ್ಟ್ ಡೇ ಮದುವೆ ಇಟ್ಟಿರ್ತಾರಂತೆ ಈ ಕಡೆ ಬೆಂಗಳೂರಲ್ಲೆಲ್ಲ. ಹಾಗಾಗಿ ನನ್ನ ಮಗಳು, ನಾನು ಇಬ್ಬರೇ, ಮತ್ತು ಆಮೇಲೆ ನಮ್ಮ ಸ್ಕೂಲ್ ಫ್ರೆಂಡ್, ಸ್ಕೂಲಿಂದ ಇನ್ನೊಬ್ಬರು ಮ್ಯಾಮ್ ಬಂದಿದ್ದರು, ಅವರು ನಾನೆಲ್ಲರೂ ಸೇರಿಬಿಟ್ಟು ಬೆಳಗ್ಗೆ ಮದುವೆಗೆ ಬಂದಿದ್ವಿ. ಮದುವೆ ನೋಡಿ ಯಾವ ಥರ ಆಯಿತು ಅನ್ನೋದನ್ನು ನೋಡಿ. ಮದುವೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾನು ನಮ್ಮ ಮನೆಗೆ ಬಂದೆ. ನಮ್ಮ ಮನೆಗೆ ಬಂದು ಅಂದರೆ ನಮ್ಮ ಮನೆಯವ್ರದ್ದು ಬರ್ಡೇ ಸೆಲೆಬ್ರೇಷನ್ ಇತ್ತು. ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ ಯಾವ ಥರ ಮಾಡಿದ್ವಿ ಅಂತಂದರೆ, ನಾರ್ಮಲಾಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿ ನಾನು, ನನ್ನ ಮಗಳು, ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಆಲ್ರೆಡಿ ಮನೆಗೆ. ದೇವಸ್ಥಾನಕ್ಕೆ ಹೋಗಿ ಬಂದು ಮಕ್ಕಳೇ ನೋಡಿ ನಮ್ಮ ಅಪ್ಪನ ಬರ್ಡೇ ಇದೆ ಅಂತ ಹೇಳಿಬಿಟ್ಟು ನನ್ನ ಮಗಳು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಡೆಕೋರೇಷನ್ ಮಾಡ್ತಾಯಿದ್ರು. ಮಾಡಿಬಿಟ್ಟು ನಾರ್ಮಲಾಗಿ ಬರ್ಡೇ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ ಅನ್ನೋದನ್ನ ನೋಡಿ. ಫೈನಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.